ಶಿವಮೊಗ್ಗದ ಸಾಗರ ತಾಲೂಕನ್ನ ಜಿಲ್ಲಾ ಕೇಂದ್ರ ಮಾಡಬೇಕು ಅನ್ನುವಂಥ ಒತ್ತಾಯ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿ ಸಾಗರವನ್ನ ಅನ್ನುವಂಥ ಒಂದು ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಂತಹ ಜಿಲ್ಲಾ ಕೇಂದ್ರದ ಕೂಗು. ಸಾಗರ ತಾಲೂಕು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲು ಒತ್ತಾಯ ಕೇಳಿ ಬರ್ತಾ ಇದೆ. ಮತ್ತೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಹೋರಾಟ ನಡೀತಾ ಇದೆ. ಸಾಗರ ಜಿಲ್ಲೆ ರಚನೆ ಮಾಡುವಂತೆ ಜನರು ಆಗ್ರಹಿಸ್ತಾ ಇದ್ದಾರೆ. ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವಂತಹ ತಾಲೂಕು ಸಾಗರ. ಸಾಗರ ಮತ್ತು ಹೊಸನಗರವನ್ನ ತಾಲೂಕು ಬೇರ್ಪಡಿಸಿ ಶಿವಮೊಗ್ಗ ಜಿಲ್ಲೆಯಿಂದ 2 ತಾಲೂಕು ಬೇರೆ ಮಾಡಲು ಆಗ್ರಹ ಕೇಳಿ ಬರ್ತಾ ಇದೆ. ಅತ್ಯಂತ ದೊಡ್ಡ ವಿಸ್ತೀರ್ಣವುಳ್ಳಂತ ಒಂದು ಜೊತೆಗೆ ಪ್ರವಾಸೋದ್ಯಮದ ವಿಶ್ವವಿಖ್ಯಾತ ಸ್ಥಳಗಳನ್ನ ಒಳಗೊಂಡ ಒಂದು ದೊಡ್ಡ ಕ್ಷೇತ್ರ. ವಿಶ್ವವಿಖ್ಯಾತ ಜೋಗ ಜಲಪಾತ ಇರ್ಬೋದು, ಕೊಡಚಾದ್ರಿ ಬೆಟ್ಟ ಇರ್ಬೋದು, ಕೆಳದಿ ಇಕ್ಕೇರಿ ದೇವಸ್ಥಾನ ಇರ್ಬೋದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈಗ ರಾಜ್ಯದಲ್ಲಿ ದೇಶದಲ್ಲಿ 2ನೇ ಅತಿ ದೊಡ್ಡ ತೂಗು ಸೇತುವೆಯ ಒಂದು ಗರಿಮೆ ಇವತ್ತು ನಮಗೆ ಒಳಗೊಂಡಿದೆ. ಅದರಿಂದ ಹೆಚ್ಚಿನ ಸಂಖ್ಯೆ ಇವತ್ತು ಪ್ರವಾಸಿಗರ ಸಂಖ್ಯೆ ಇವತ್ತು ಲಗ್ಗೆ ಇಡುವಂತ ಕ್ಷೇತ್ರಕ್ಕೆ ಇವತ್ತು ಒಂದು ಭೌಗೋಳಿಕವಾಗಿ ದೊಡ್ಡ ವಿಸ್ತೀರ್ಣವುಳ್ಳಂತ ಒಂದು ಕ್ಷೇತ್ರವನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಎಂಬುದು ರೈತ ಸಂಘದ ತಾಲೂಕು ಉಪಾಧ್ಯಕ್ಷನಾಗಿ ಭೌಗೋಳಿಕವಾಗಿ ಸಂಘಟನೆ ಕೂಡ ಹುಟ್ಟಿತ್ತು. ಅವರ ಮುಖಾಂತರ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಹೋಗಿದೆ. ಈಗ ಮತ್ತೊಮ್ಮೆ ಕೂಗು ಕೇಳಿ ಬರ್ತದೆ. ಯಾಕೆಂದ್ರೆ ಸಾಗರ ಭೌಗೋಳಿಕವಾಗಿ ಬಹಳ ವಿಸ್ತೀರ್ಣವಾಗಿ ಇರ್ತಕ್ಕಂಥ ಪ್ರದೇಶ ಮತ್ತೆ ಸಾಂಸ್ಕೃತಿಕ ಕ್ಷೇತ್ರ ಕೂಡ. ಸಾಗರ ಪ್ರವಾಸೋದ್ಯಮದ ಕ್ಷೇತ್ರ ಕೂಡ ಹೌದು. ಪ್ರವಾಸೋದ್ಯಮ ಇಲ್ಲಿ ಇವತ್ತು ಇತ್ತೀಚೆಗೆ ಉದ್ಘಾಟನೆ ಆಗಿರ್ತಕ್ಕಂಥ ಸಿಗಂದೂರು ದೇಶದಲ್ಲೇ ಅತಿ ಉದ್ದದ 2ನೇ ಸೇತುವೆ ಕೇಬಲ್ ಬ್ರಿಡ್ಜ್ ಆಗಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ನಮ್ಮ ಜೋಗ ಜಲಪಾತ ಅದನ್ನು ಕೂಡ 100 ಕೋಟಿ ಅನುದಾನದಲ್ಲಿ ಅದನ್ನ ಏನು ಡೆವಲಪ್ ಮಾಡ್ತಾ ಇದ್ದಾರೆ ಪ್ರವಾಸಿ ಕೇಂದ್ರವನ್ನಾಗಿ. ಸಂಘಟನೆ ಕೂಡ ಹುಟ್ಟಿತ್ತು. ಅವರ ಮುಖಾಂತರ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಹೋಗಿದೆ. ಈಗ ಮತ್ತೊಮ್ಮೆ ಕೂಗು ಕೇಳಿ ಬರ್ತದೆ. ಯಾಕೆ